ಇನ್ನು ಸೂರಜ್ ರೇವಣ್ಣ ಅವರ ಮೇಲೆ ಬಂದಿರುವಂತಹ ಆರೋಪದ ವಿಚಾರದಲ್ಲಿ ಈಗ ಹಲವು ಪ್ರಶ್ನೆಗಳು ಆಗ್ತಾ ಇದೆ. ಸೊ ಆರೋಪದ ಹಿಂದಿದೆಯಾ ರಾಜಕೀಯ ಷಡ್ಯಂತ್ರ ಅಂತ ಹೇಳಿ. ಸೊ ಯಾವುದೇ ಆರೋಪಗಳಿಗೆ ಯಾರ ಮೇಲೆ ಬಂದರೂ ಕೂಡ ಅದರಲ್ಲಿ ಷಡ್ಯಂತ್ರನೇ ಕೇಳಿ ಬರುತ್ತೆ. ಅವ್ರು ಮಾಡಿದಾರೋ ಇಲ್ಲೋ ಅನ್ನೋ ಚರ್ಚೆ ಬರೋದಿಲ್ಲ. ಯಾರೋ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋ ರೀತಿಯಲ್ಲೇ ಚರ್ಚೆ ಬರುತ್ತೆ. ಗೊತ್ತಿಲ್ಲ ಈಗ ಯಾರು ಏನು ಹೇಳಿದ್ದಾರೆ ಈ ಬಗ್ಗೆ. ಕುಮಾರಸ್ವಾಮಿ ಅವರು ಮೊದಲೇ ಪ್ರತಿಕ್ರಿಯೆ ಏನು ಕೊಟ್ಟಿದ್ದಾರೆ. ಸೊ ಎಲ್ಲವನ್ನ ಕೂಡ ಒಂದು ಡೀಟೇಲ್ ಆಗಿ ರಿಪೋರ್ಟ್ ಇದೆ, ನೋಡೋಣ ಅದನ್ನು. ಸೂರಜ್ ವಿರುದ್ಧ ಸಲಿಂಗ ದೌರ್ಜನ್ಯ ಆರೋಪದ ಹಿಂದಿದೆಯಾ ರಾಜಕೀಯ ಷಡ್ಯಂತ್ರ? ಕಾಂಗ್ರೆಸ್ ವಿರುದ್ಧ ಮತ್ತೆ ಜೆಡಿಎಸ್ ಆರೋಪ. ಎಚ್.ಡಿ. ರೇವಣ್ಣ ಪುತ್ರ ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಸಲಿಂಗ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದಿದ್ದೆ ತಡ ರಾಜಕೀಯ ಪಿತೂರಿಯ ಆರೋಪಗಳು ಕೇಳಿ ಬರ್ತಿದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ರೇವಣ್ಣ ಕುಟುಂಬ ತಲೆ ತಗ್ಗಿಸುವಂತಾಗಿದ್ದು, ಸೂರಜ್ ಪ್ರಕರಣವೂ ಕೂಡ ಇಕ್ಕಟ್ಟಿಗೆ ಸಿಲುಕಿಸಿದೆ. ಸೂರಜ್ ರೇವಣ್ಣ ವಿರುದ್ಧದ ಸಲಿಂಗ ಲೈಂಗಿಕ ದೌರ್ಜನ್ಯದ ಆರೋಪಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಪ್ರಕರಣದ ಬಗ್ಗೆ ನಂಗೇನು ಕೇಳಬೇಡಿ, ತಪ್ಪು ಮಾಡಿದರೆ ಕಾನೂನಿನ ಪ್ರಕಾರ ಕ್ರಮವಾಗಲಿದೆ. ಈ ಪ್ರಕರಣವೆಲ್ಲ ಯಾಕೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ ಅಂತ ಹೇಳುವ ಮೂಲಕ ಗೊಂದಲ ಸೃಷ್ಟಿಸಿದ್ದಾರೆ. ಇನ್ನು ಜೆಡಿಎಸ್ ನಾಯಕ ಬಂಡೆಪ್ಪ ಕಾಶೆಂಪುರ್ ಮಾತನಾಡಿ, ಲೋಕಸಭಾ ಚುನಾವಣೆಯ ಬಳಿಕ ಜೆಡಿಎಸ್ ಬೆಳೆದಿದೆ, ಇದನ್ನ ಸಹಿಸಿಕೊಳ್ಳಲಾಗದೆ ಕಾಂಗ್ರೆಸ್ ಷಡ್ಯಂತ್ರ ನಡೆಸ್ತಾ ಇದೆ ಅಂತೇಳಿ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ದಯವಿಟ್ಟು ಇಂಥ ವಿಷಯಗಳು ನನ್ನ ಹತ್ರ ಚರ್ಚೆ ಮಾಡಬಾರ್ದು. ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿದ್ದರೆ ಚರ್ಚೆ ಮಾಡಿ. ಆ ವಿಷಯಗಳನ್ನ ನನ್ನ ಹತ್ರ ಯಾಕೆ ಚರ್ಚೆ ಮಾಡ್ತೀರಿ? ಅದರ ಅವಶ್ಯಕತೆ ಏನಿದೆ? ಅದು ಕಾನೂನು ಇರ್ತದೆ, ಕಾನೂನು ನೋಡ್ಕೋತಾರೆ. ರಾಜ್ಯದ ಬಗ್ಗೆ ಅದು ಯಾತಿಗೆ ಬರ್ತಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಕಾನೂನು ವ್ಯಾಪ್ತಿಯಲ್ಲಿ ಯಾರೇ ತಪ್ಪು ಮಾಡಿದ್ರು ಅವರಿಗೆ ಕಾನೂನು ವ್ಯಾಪ್ತಿಯಲ್ಲಿ ಶಿಕ್ಷೆ ಆಗುತ್ತೆ. ಕಾಂಗ್ರೆಸ್ वाले उनको मालूम हो गया इलेक्शन में इसका कुछ चला नहीं, इसलिए एक जो है ना इसी हालत से देवेगौड़ा फैमिली जी कुमारस्वामी का जो रफ्तार है उसको रुकाना चाहते हैं लोग. ಇನ್ನು ಪ್ರಜ್ವಲ್ ಪ್ರಕರಣದಲ್ಲಿ ತೆಗೆದುಕೊಂಡ ನಿರ್ಣಯವನ್ನೇ ಸೂರಜ್ ವಿಚಾರದಲ್ಲೂ ಕೂಡ ಬಿಜೆಪಿ ಮುಂದುವರೆಸಿದೆ. ಸೂರಜ್ ವಿರುದ್ಧದ ದೂರಿನ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಬಿಜೆಪಿಯ ನಾಯಕರು ಕಾನೂನಿನ ಮೇಲೆ ಭಾರ ಹಾಕಿ ಸುಮ್ಮನಾಗಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟು, ಯಾರೇ ತಪ್ಪು ಮಾಡಿದ್ರು ಅವರ ಮೇಲೆ ಅತ್ಯಂತ ಕಠಿಣ ಕ್ರಮವಾಗಲಿದೆ ಅಂತ ಹೇಳಿದ್ರು. ಕೇಳೋರನ್ನ ಕೇಳ್ಕೊಳ್ಳಿ ಅಂಥೇಳಿ ಸಿ.ಟಿ. ರವಿ ತೇಲಿಸಿದ್ದಾರೆ. ಇನ್ನು ಇದೆಲ್ಲ ಅವರ ವೈಯಕ್ತಿಕ ವಿಚಾರ ಅಂಥೇಳಿ ಸಂಸದ ರಾಘವೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತನಿಖೆ ನಡೀತಾ ಇದೆ, ತನಿಖೆ ನಡೀಲಿ. ಮತ್ತು ಯಾರು ತಪ್ಪು ಮಾಡಿದ್ದಾರೆ, ಅದು ರೇವಣ್ಣ ಇರಲಿ, ಸೂರಜ್ ರೇವಣ್ಣ ಇರಲಿ, ಯಾರೇ ಇರಲಿ, ಅತ್ಯಂತ ಕಠಿಣವಾದಂಥ ಕ್ರಮ ಅವರ ಮೇಲೆ ಆಗಬೇಕು. ಆರೋಪ ಮುಂದಿನ ಅಂತ ಗೊತ್ತಿಲ್ಲ, ಅದೇ ನಮ್ಮ ಹತ್ರ ಯಾಕೆ ಕೇಳ್ತೀರಿ? ಕೇಳೋರ ಹತ್ರ ಕೇಳಿ. ಅವರ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ಪಕ್ಷದ ಯಾವುದೇ ಒಂದು ಚೌಕಟ್ಟಿಗೆ ಬರಲ್ಲ. ಅವ್ರ ಕುಟುಂಬ ಇದೆ, ಅವರಂಥ ಪಕ್ಷದ ಮುಖಂಡರುಗಳಿದ್ದಾರೆ, ಕುಟುಂಬದ ಹಿರಿಯರಿದ್ದಾರೆ, ಅವರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಈ ಮಧ್ಯೆ ಸೂರಜ್ ವಿರುದ್ಧ ಆರೋಪ ಕೇಳಿ ಬಂದಿರುವ ಬೆನ್ನಲ್ಲೇ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಡಿಜಿಪಿ ಅಲೋಕ್ ಮೋಹನ್ ಮಾಹಿತಿ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಇದುವರೆಗೂ ಯಾರು ದೂರನ್ನು ಕೊಟ್ಟಿಲ್ಲ, ದೂರು ಬಂದ ಮೇಲೆ ಕ್ರಮ ತೆಗೆದುಕೊಳ್ತೇವೆ ಅಂತೇಳಿ ಗೃಹ ಸಚಿವ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅತ್ತ ಮೈಸೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರಿಯಾಕ್ಟ್ ಮಾಡಿ, ಯಾರೋ ಹೋಗಿ ದೂರು ಕೊಟ್ಟಿದ್ದಾರಂತೆ, ಕಾನೂನು ಇದೆ, ಅದರ ಪ್ರಕಾರ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇಂತಹ ಪ್ರಕರಣಗಳು ನಿಲ್ಲಬೇಕು ಅಂತೇಳಿ ಕಾಂಗ್ರೆಸ್ನ ತನ್ವೀರ್ ಸೇಠ್ ವ್ಯಾಖ್ಯಾನಿಸಿದ್ದಾರೆ. ಅದೇ ಇನ್ನೂ ಯಾವುದು ಕಂಪ್ಲೇಂಟ್ಸು ಹಾಸನ ಜಿಲ್ಲೆನಲ್ಲಾಗಲಿ ಅಥವಾ ಬೆಂಗಳೂರಿನಲ್ಲಾಗಲಿ ಯಾವುದು ಕಂಪ್ಲೇಂಟ್ ಬಂದಿಲ್ಲ. ಅಧಿಕೃತವಾಗಿ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಇಲ್ಲಿವರೆಗೂ ಕಂಪ್ಲೇಂಟ್ ಲಾಡ್ಜ್ ಆಗಿಲ್ಲ. ಕಂಪ್ಲೇಂಟ್ ಬಂದ ಮೇಲೆ ಅದನ್ನು ಕ್ರಮ ತಗೊಳ್ತೀವಿ. ಅದೇನೋ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ, ಕಾನೂನು ಪ್ರಕಾರ ಏನಿದೆ ಅದು ಆಗಬೇಕಷ್ಟೇ, ಇನ್ನೇನಿಲ್ಲ. ನಾವು ಆ ವ್ಯವಸ್ಥೆ ಮೇಲೆ ನಂಬಿಕೆ ಇಡಬೇಕಾಗುತ್ತೆ. ಸತ್ಯ ಸಂಗತಿಗಳು ಹೊರಗೆ ಬರಬೇಕು. ಸಂತ್ರಸ್ತರಿಗೆ ಏನು ನಾವು ಸಹಾಯ ಹಸ್ತವನ್ನು ನೀಡಬೇಕು ಸರ್ಕಾರದಿಂದ, ಅದನ್ನು ಕೊಡಬೇಕಾಗುತ್ತೆ. ಅದರ ಜೊತೆಗಾಗಿ ಇವತ್ತು ನಡೆದಿರುವಂಥ ಒಂದು ಕೆಟ್ಟ ಒಂದು ಸಂಸ್ಕೃತಿಯ ಒಂದು ಬೆಳವಣಿಗೆ ಇದೆ. ಇದನ್ನು ಕಡಿವಾಣ ಹಾಕುವಂಥದ್ದಕ್ಕೆ ಏನು ಮಾಡಬೇಕು. ಇತ್ತೀಚೆಗೆ ನಟಿ ರಮ್ಯಾ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ಆಕ್ಟಿವ್ ಆಗಿದ್ದು, ಸೂರಜ್ ವಿಚಾರವಾಗಿ ಟ್ವೀಟ್ ಮಾಡಿದ್ದಾರೆ. ಈ ಪ್ರಕರಣಗಳಿಗೆ ತಾರ್ಕಿಕ ನ್ಯಾಯ ಸಿಗಬೇಕು. ಶ್ರೀಮಂತರು ಕಾನೂನನ್ನು ಮುರಿತಾರೆ, ಅದಕ್ಕೆ ಬಲಿಯಾಗುವವರು ಬಡವರು. ಪೊಲೀಸರು, ಮಾಧ್ಯಮದವರು ಇದನ್ನ ಬಯಲು ಮಾಡ್ತಿದ್ದಾರೆ. ವಿಚಾರಣೆ ತ್ವರಿತಗೊಳಿಸಬೇಕು ಹಾಗೂ ನ್ಯಾಯ ಸಿಗಬೇಕು ಅಂಥೇಳಿ ರಮ್ಯಾ ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.